Hi friends, Nanu Mautesh. In this video, I am going to discuss about SSLC Mathematics NCERT syllabus, Model Question Paper Set 2, March-April 2019. ಇದರಲ್ಲಿ ಸೆಕೆಂಡ್ ಮೈನ್ ಅಲ್ಲಿ ಇರತಕ್ಕಂತ ಶಾರ್ಟ್ ಆನ್ಸರ್ ಕ್ವೆಶ್ಚನ್ಸ್ ಅದರಲ್ಲಿ ಇದು ಕೂಡ 1 ಮಾರ್ಕ್ ಗೆ ಕೇಳ್ತಾರೆ. So ninth problem says like this: the radius of the base and slant height of a cone are 21 centimeter and 35 centimeter respectively. Find the height of the cone ಅಂತ ಇದೆ. So ಇದಕ್ಕೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯೋಣ. ಸೊಲ್ಯೂಷನ್, so radius ಕೊಟ್ಟಿದ್ದಾರೆ, so that is r. Radius is equal to 21 centimeter and slant height ಗೆ ಅದಕ್ಕೆ ನಾವು L ಅಂತ ಕರಿತೀವಿ. L is equal to 35 centimeter. Find the height of a cone ಅಂತ ಅಂದ್ರೆ that is h is equal to question mark. ಸೊ ಒಂದು ಡಯಾಗ್ರಾಮ್ ಅನ್ನ ಹಾಕೋಣ ಸಿಂಪಲ್ ಆಗಿ. So this is a cone. So this is h, height, and this is radius r, and this is slant height L. It makes a right angle triangle. So that is AOB. AOB is a right angle triangle. L is equal to 35 centimeters and R is equal to 21 centimeter. By using L and R, we find height of a cone. So height ಅನ್ನ ಕಂಡುಹಿಡಿಬೇಕು. So ಯಾವುದನ್ನು ಅಪ್ಲೈ ಮಾಡಬೇಕು? By applying Pythagoras theorem. So ಇಲ್ಲಿ ಬರ್ಕೋಣ. In the figure, AOB right angle triangle. AOB is a right angled triangle. Right angled at O. So that is AOB is equal to 90 degree. By applying Pythagoras theorem, hypotenuse square, that is AB square, is equal to AO square plus OB square. AB square is L square, AO square is H square, plus OB square is R square. So ಇದರಲ್ಲಿ ನಮಗೆ H ಬೇಕು ಅಂತಂದಾಗ ಈ R square ಅನ್ನ ನಾವೇನ್ ಮಾಡಬೇಕು? ಈಕ್ವಲ್ಸ್ ಇಂದ ಈ ಕಡೆಗೆ bring it to the left side. So L square minus R square is equal to H square. But H ಮಾತ್ರ ಬೇಕು ಅಂದಾಗ ಏನಾಗುತ್ತೆ? ಸ್ಕ್ವೇರ್ ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ therefore square root of L square minus R square is equal to H. ಈಗ L ಅಂತಂದ್ರೆ given, that is 35 whole square minus R is 21 whole square. So is equal to 35 whole square means 35 into 35. 5 5s are 25, 5 3s are 15 plus 2 17, 3 5s are 15, 3 3s are 9 plus 1 10, 5 12 1 1, 1 plus 1 2, 1225 minus
21 square means 21 into 21, that is 441. So now, therefore, h is equal to square root of 1225 minus 441. 1221 minus 441, 0. Sorry, 1225. 5 minus 1, 4. 12 minus 4, 8. 11 minus 4, 7. 784. So h is equal to square root of 784 andre square root ಕಂಡುಹಿಡ್ಕೊಂಡ್ರೆ 2 2s are 4, 3 plus 2 4, 84. 8 4s are 8, 8 8s are 64, 8 4s are 32 plus 6, 38. Square root of 784 is 28. So that is 28 centimeters. So height of a cone is equal to 28 centimeters. This is 28 centimeters. So therefore height of a cone is equal to 28 centimeters. So ಈ ರೀತಿ ಬರುತ್ತೆ. ಬಟ್ 1 ಮಾರ್ಕ್ ಕೇಳಿರೋದ್ರಿಂದ ಇಷ್ಟೊಂದು ಎಲಾಬರೇಟ್ ಆಗಿ ಡೆಫಿನೇಷನ್ ಆನ್ಸರ್ ಅನ್ನ ಸ್ಟೆಪ್ಸ್ ಗಳನ್ನ ಬರೀ ಅಗತ್ಯ ಇಲ್ಲ. ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಇಲ್ಲಿಂದ ಮಾಡ್ಕೊಂಡ್ಬಿಟ್ಟು ಆನ್ಸರ್ ಅನ್ನ ಇಡಬೇಕಾಗುತ್ತೆ. ಈಗ ಸೆಕೆಂಡ್ ಮೈನ್ ಅಲ್ಲಿ 10th ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಕಂಡುಹಿಡಿಯೋಣ. 10th ಪ್ರಾಬ್ಲಮ್ ಸೇಸ್ ಲೈಕ್ ದಿಸ್: ಎಕ್ಸ್ಪ್ರೆಸ್ 0.375 ಹ್ಯಾಸ್ ಎ ಫ್ರಾಕ್ಷನ್ ಇನ್ ಇಟ್ಸ್ ಸಿಂಪ್ಲಿಫೈಡ್ ಫಾರ್ಮ್. ಇದು ಡೆಸಿಮಲ್ ಫಾರ್ಮ್ ಅಲ್ಲಿ ಇದೆ. ಡೆಸಿಮಲ್ ಫಾರ್ಮ್ ಇಂಟು ಫ್ರಾಕ್ಷನ್ ಫಾರ್ಮ್, ಅದರಲ್ಲೂ ಕೂಡ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು. ಸೊ ಇದಕ್ಕೆ ಸೊಲ್ಯೂಷನ್ ಅನ್ನ ಸಿಂಪಲ್ ಆಗಿ ಕಂಡುಹಿಡಿಬಹುದು. ಸೊ ಕೊಟ್ಟಿರುವಂತ 0.375 ಇದೇನಿದೆಯೋ ಇದನ್ನ ನೋಡಿ ಹೇಗೆ ಬರ್ಕೊಳ್ಳೋಣ ಅಂತಂದ್ರೆ 0.375 ಡಿವೈಡ್ ಬೈ 1 ಇಂಟು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಈ ರೀತಿ ಬರ್ಕೋಬಹುದು. ಸೊ ಈಗ ನೋಡಿ, ಈಗ ಡಿನಾಮಿನೇಟರ್ ಅಲ್ಲಿ 1 ಇದ್ರೆ ಇಟ್ ಈಸ್ ನೆಗ್ಲೆಕ್ಟೆಡ್. ಸೊ ಹಾಗಾಗಿ 0.375 ಇರುತ್ತೆ ಅಂತಕ್ಕಂಥ ಇದನ್ನ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಫಾರ್ಮ್ ಅಲ್ಲಿ, ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ಕೊಂಡು. ಸೊ ಈಗ ನ್ಯೂಮರೇಟರ್ ಅಲ್ಲಿ ಇರ್ತಕ್ಕಂಥ ನೋಡಿ ಡೆಸಿಮಲ್ ಪಾರ್ಟ್ 0.375, ಇದು ಡೆಸಿಮಲ್ ಪಾರ್ಟ್, ಇದು ಹೋಲ್ ಪಾರ್ಟ್. 0 ಇಸ್ ದ ಹೋಲ್ ಪಾರ್ಟ್ ಮತ್ತೆ 0.375 ಡೆಸಿಮಲ್ ಪಾರ್ಟ್ ಇದೆ. ಈ ಡೆಸಿಮಲ್ ಪಾರ್ಟ್ ಅನ್ನ ಹೋಲ್ ಪಾರ್ಟ್ ಮಾಡಬೇಕು ಅಂತಂದ್ರೆ ನ್ಯೂಮರೇಟರ್ ಅಲ್ಲಿ ಏನ್ ಮಾಡಬೇಕು, ಒಂದ್ ಮುಂದೆ ಎಷ್ಟು ನಂಬರ್ಸ್ ಇದೆಯೋ ಅಷ್ಟು zeros ಇಲ್ಲಿ ಹಾಕ್ಬೇಕು. ಆವಾಗ ಇದೇನಾಗುತ್ತೆ, ಇಟ್ ಬಿಕಮ್ಸ್ ಹೋಲ್ ನಂಬರ್ ಆಗುತ್ತೆ. ಸೊ ಈಗ ಡೆಸಿಮಲ್ ಪಾಯಿಂಟ್ ಇಂದ ರೈಟ್ ಸೈಡ್ ಎಷ್ಟು ನಂಬರ್ಸ್ ಇದೆ, ಡಿಜಿಟ್ಸ್ 1 2 3, ಅಲ್ಲಿಗೆ ಡಿನಾಮಿನೇಟರ್ ಅಲ್ಲಿ 3 zeros ಅನ್ನ ಹಾಕೋಬೇಕಾಗುತ್ತೆ. ಸೊ 375 ಡಿವೈಡ್ ಬೈ 1, ಆಮೇಲೆ 3 zeros. ಅಂದ್ರೆ ಡೆಸಿಮಲ್ ಪಾರ್ಟ್ ಇಂದ ಮುಂದಕ್ಕೆ ಇರ್ತಕ್ಕಂಥ ಡಿಜಿಟ್ಸ್ ಎಷ್ಟಿದೆ ಅಷ್ಟು zeros ಅನ್ನ ಡಿನಾಮಿನೇಟರ್ಗೆ 1 ಮುಂದೆ ಹಾಕೊಳ್ತಕ್ಕಂಥ. ಸೊ ಈಗ 375 ಡಿವೈಡ್ ಬೈ 1000 ಇದೆ. ಇದನ್ನ ಸ್ವಲ್ಪ ಫ್ಯಾಕ್ಟರ್ಸ್ ಆಗಿ ಬರ್ಕೊಂಡ್ರೆ, ಸೊ 375, ಸೊ ಲಾಸ್ಟ್ 5 ಇಂದ 5 ಇಂದ ಡಿವೈಡ್ ಆಗುತ್ತೆ. 5 7s 35, 5 5s 25, 5 1s 5 5s 5 3s. ಸೊ ಅಲ್ಲಿಗಿದು 375 ಅನ್ನ 3 ಇಂಟು 5 ಇಂಟು 5 ಇಂಟು 5 ಅಂತ ಬರ್ಕೋಬಹುದು. ಸೊ ಡಿವೈಡೆಡ್ ಬೈ 1000 ಅನ್ನ 2 5s 20, 2 2s 2 5s, 2 1s 2 2s 2 5s, 5 2s 5 5s 5 5s. ಸೊ ಈ ರೀತಿ ಬರ್ಕೊಂಡ್ರೆ 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಇಂಟು 5 ಬರುತ್ತೆ. ಸೊ ಈಸ್ ಈಕ್ವಲ್ ಟು ನೋಡಿ 5 5
5 5 5 5. ಸೊ ಕ್ಯಾನ್ಸಲ್ ಆಗಿ ನೋಡ್ಕೊಳ್ತಕ್ಕಂಥದ್ದು 3/2 into 2 4 4 2s 8. So therefore 0.375 is equal to 3/8 in its simplified form. Simplified form ಅಲ್ಲಿ 3/8 ಅಂತ ಇದನ್ನ ಬರ್ಕೋಬಹುದು. ಈಗ ನಾವು ಸೆಕೆಂಡ್ ಮೇನ್ ಅಲ್ಲಿ 11th ಪ್ರಾಬ್ಲಮ್ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋಣ. ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಯಾವುದು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಪ್ಲಸ್ 5x to the power of 4 minus 3x plus 4 ಅಂತ ಇದೆ. ವೆರಿ ಈಸಿ ಟು ಗಿವ್ ದ ಆನ್ಸರ್, ರೈಟ್ ದ ಆನ್ಸರ್. ಸೊ ಏನಿದೆಯಪ್ಪ ಅಂತಂದ್ರೆ ಇಲ್ಲಿ ವೇರಿಯಬಲ್ ನ ಪವರ್ ಹೈಯೆಸ್ಟ್ ಯಾವ್ದಿದೆ ಅದನ್ನು ಸರ್ಚ್ ಮಾಡ್ತಾ ಹೋಗ್ಬೇಕು. ನೋಡಿ, 3 ಇದೆ, x to the power of 3 ಇದೆ, x to the power of 2 ಇದೆ, x to the power of 4 ಇದೆ, x to the power of ಏನಿಲ್ಲ ಅಂದ್ರೆ 1 ಇರುತ್ತೆ ಅಂತ. ಸೊ ಇದರ ಹೈಯೆಸ್ಟ್ ಪವರ್ ಅದೇ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಆಗಿರುತ್ತೆ. ಸೊ ಹೈಯೆಸ್ಟ್ ಪವರ್ ಯಾವುದು? 3 2 4 1 ಅಲ್ಲಿ ಹೈಯೆಸ್ಟ್ ಪವರ್ ಇರ್ತಕ್ಕಂಥದ್ದು 4. ಅದೇನೇ ಏನಾಗಿರುತ್ತೆ? ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಆಗಿರುತ್ತೆ. ಸೊ ದೇರ್ ಫಾರ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ is equal to 4. The degree of the polynomial ಅಂತಂದ್ರೆ highest power. ವೆರಿ ಸಿಂಪಲ್ ಕ್ವಶನ್ಸ್ ಇವೆಲ್ಲ, ಸಿಂಪಲ್ ಆಗಿ ಆನ್ಸರ್ಗಳು ಬರೀಬಹುದು. ಓಕೆ, ಈಗ ನಾವು ಸೆಕೆಂಡ್ ಮೇನ್ ಇರ್ತಕ್ಕಂಥ 12th ಪ್ರಾಬ್ಲಮ್. ರೈಟ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ px ಸ್ಕ್ವೇರ್ ಪ್ಲಸ್ qx ಮೈನಸ್ r ಈಸ್ ಈಕ್ವಲ್ ಟು 0 ಅಂತ ಇದೆ. ಇಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ನಾವು ಯಾವ್ದು ಕೇಳ್ತೀವಿ ಅಂತಂದ್ರೆ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ದಲ್ಲಿ ಏನ್ ಹೇಳ್ತೀವಿ? ಡಿಸ್ಕ್ರಿಮಿನೆಂಟ್ d ಇಸ್ ಈಕ್ವಲ್ ಟು b ಸ್ಕ್ವೇರ್ ಮೈನಸ್ 4ac ಹೇಳ್ತೀವಿ. ಸೊ ಬಟ್ ಇಲ್ಲಿ px ಸ್ಕ್ವೇರ್ ಪ್ಲಸ್ qx ಮೈನಸ್ r ಇಸ್ ಈಕ್ವಲ್ ಟು 0 ಅಲ್ಲಿ ಸ್ವಲ್ಪ a b c ವ್ಯಾಲ್ಯೂಗಳು ಏನಾಗ್ತದೆ? ಬೇರೆ ಬೇರೆ ಇದೆ ಅಷ್ಟೇ. p q ಮೈನಸ್ ಆರ್ ಇದೆ, ಆ ರೀತಿ ಅದನ್ನ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಪಿ ಇರ್ತಕ್ಕಂಥದನ್ನ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ದಿಸ್ ಈಸ್ ಎ ಇಸ್ ಈಕ್ವಲ್ ಟು ಪಿ ಅಂಡ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ಇದೆ ಬಿ. ಸೊ ಬಿ ಇಸ್ ಈಕ್ವಲ್ ಟು ಕ್ಯೂ, ಸಿ ಇಸ್ ಈಕ್ವಲ್ ಟು ಮೈನಸ್ ಆರ್. ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೂಡ 0 ನಲ್ಲಿ ಇರ್ತಕ್ಕಂಥ ಎ ಬಿ ಸಿ ಗಳೇ ಬೇರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ನಲ್ಲಿ ಇರ್ತಕ್ಕಂಥ ಕೋಎಫಿಷಿಯಂಟ್ಸ್ ಗಳೇ ಬೇರೆ ಇದೆ. ಸೊ ಈಗ ಇದಕ್ಕೆ ನಾವು ಏನು ಡಿಸ್ಕ್ರಿಮಿನೆಂಟ್ ಬರಿಬೇಕಾದ್ರೆ, ಸೊ ಈಗ ಆಲ್ರೆಡಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ತಗೋಣ. ಸೊ ಡಿಸ್ಕ್ರಿಮಿನೆಂಟ್ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಬಿ ಅಂತಂದ್ರೆ ಕ್ಯೂ ಸ್ಕ್ವೇರ್ ಮೈನಸ್ 4, ಎ ಅಂತಂದ್ರೆ ಪಿ, ಸಿ ಅಂದ್ರೆ ಮೈನಸ್ ಆರ್. ದಟ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 4pr. ಇದು ಏನಾಗಿರುತ್ತೆ? ಡಿಸ್ಕ್ರಿಮಿನೆಂಟ್ ಆಗುತ್ತೆ. ಡಿಸ್ಕ್ರಿಮಿನೆಂಟ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಡಿ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಪ್ಲಸ್ 4pr. ಈ ರೀತಿ ಚೇಂಜ್ ಆಗುತ್ತೆ. ಬಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ದಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಆಗುತ್ತೆ. ಬಟ್ ಇಲ್ಲಿ ಕೋಎಫಿಷಿಯಂಟ್ಸ್ ಗಳು ಏನಾಗಿದೆ? ಇಲ್ಲಿ ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಡಿಸ್ಕ್ರಿಮಿನೆಂಟ್ ಬರುತ್ತೆ. ಈಗ ನಾವು ಸೆಕೆಂಡ್ ಮೇನ್ ಅಲ್ಲಿ ಇರ್ತಕ್ಕಂಥ 13th ಪ್ರಾಬ್ಲಮ್. ರೈಟ್ ದ ಜನರಲ್ ಫಾರ್ಮ್ ಆಫ್ linear pair of equations in two variables x and y ಅಂತ. ಸೊ ಲೀನಿಯರ್ ಪೇರ್ ಆಫ್ ಈಕ್ವೇಶನ್ಸ್ ಇನ್ ಟು ವೇರಿಯಬಲ್ ಗೆ ಎರಡು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಬರೀಬೇಕು. ಜನರಲ್ ಫಾರ್ಮ್ ಆರ್ ಸ್ಟ್ಯಾಂಡರ್ಡ್ ಫಾರ್ಮ್. ಬಹಳ ಈಸಿ ಆಗಿದೆ ಇದು. ಸೊಲ್ಯೂಷನ್ ಸೊ ಯಾವ್ದಪ್ಪ ಅಂತಂದ್ರೆ
a1x plus b1y plus c1 is equal to 0. a2x plus b2y plus c2 is equal to 0. So these are the standard forms or general form of linear pair of equations in two variables. a1x plus b1y plus c1 is equal to 0. a2x plus b2y plus c2 is equal to 0. So ಇವುಗಳನ್ನು ನಾವು ಜನರಲ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಈಗ ನಾವು ಸೆಕೆಂಡ್ ಮೇನಲ್ಲಿ 14th ಅಂದ್ರೆ SAQ ನಲ್ಲಿ ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್, ದಟ್ ಇಸ್ 14th ಕ್ವೆಶ್ಚನ್. The median of the given set of scores is 40. So ಬರ್ಕೋಣ ಅದನ್ನ. Solution. So median is equal to 40 and its mean is 39. Mean is 39. Find the mode of the same scores. Mode ಅನ್ನ ಕಂಡುಹಿಡಿಯಬೇಕು. Mode is equal to question mark. So ಇದನ್ನ ಮಾಡಬೇಕಪ್ಪ ಅಂತಂದ್ರೆ we should know the relationship between empirical relationship between the three measures of central tendency ಅಂತ. So ಅದನ್ನ ಇಲ್ಲಿ ಬರ್ಕೋಣ. So we know that empirical relationship between the three measures of central tendency. ಯಾವ್ದಪ್ಪ ಅದು ರಿಲೇಶನ್ಶಿಪ್ ಬಿಟ್ವೀನ್ ಅಂತ ಅಂದ್ರೆ ಮೂರಕ್ಕೂ ಕೂಡ ಮೀಡಿಯನ್ಗೆ, ಮೀನ್ಗೆ, ಮೋಡ್ಗೆ ಇರ್ತಕ್ಕಂಥ ತ್ರೀ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಏನಪ್ಪ ಅದು ಅಂತಂದ್ರೆ, ಸೊ 3 median is equal to mode plus 2 mean. ಇದೆ ರಿಲೇಶನ್ಶಿಪ್ ಬಿಟ್ವೀನ್ ದ ಮೀಡಿಯನ್, ಮೋಡ್ ಅಂಡ್ ಮೀನ್. ಸೊ ಇದು ಗೊತ್ತಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಮೋಡ್ ಅಂತ ಅಂದ್ರೆ ನೋಡಿ, ಇದನ್ನ 2 mean ಇದನ್ನ ಈ ಕಡೆ ಹಾಕ್ಬಿಟ್ರೆ ಆಗೋಯ್ತು. ಸೊ therefore 3 median minus 2 mean is equal to mode. 3 into median ಅಂತಂದ್ರೆ ಕೊಟ್ಟಿದ್ದಾರೆ 40 minus 2 into mean ಕೊಟ್ಟಿದ್ದಾರೆ 39 is equal to mode. 40 into 3 ಅಂತಂದ್ರೆ 120 minus 2 9s 18 78 is equal to mode. 120 minus 78 ಅಂದ್ರೆ ಹತ್ರ 10 minus 8 ಅಂದ್ರೆ 2, 11 minus 7 ಅಂತಂದ್ರೆ 4. So 42. Mode is the 42 ಅಂತ ನಮಗೆ ಗೊತ್ತಾಯ್ತು. ಸೊ ನೋಡಿ, ಇದು ಬಹಳ ಇಂಪಾರ್ಟೆಂಟ್, 1 ಮಾರ್ಕ್ಗೆ ಕೇಳಬಹುದಾದಂತ ಒಂದು ಶಾರ್ಟ್ ಆನ್ಸರ್ ಕ್ವಶನ್ಗೆ ಕೇಳುವಂತ ಒಂದು ಕ್ವಶನ್ ಆಗಿದೆ. ಸೊ ಮೀಡಿಯನ್ ಆಫ್ ದ ಗಿವನ್ ಸೆಟ್ ಆಫ್ ಸ್ಕೋರ್ಸ್ ಇಸ್ 40 ಅಂಡ್ ಇಟ್ಸ್ ಮೀನ್ ಇಸ್ 39. ಫೈಂಡ್ ದ ಮೋಡ್ ಆಫ್ ದಿ ಸೇಮ್ ಸ್ಕೋರ್ಸ್ ಅಂತಂದ್ರೆ ಎಂಪೈರಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ 3 measures ಆಫ್ ಸೆಂಟ್ರಲ್ ಟೆಂಡೆನ್ಸಿ, ದಟ್ ಈಸ್ 3 median is equal to mode plus 2 mean ಅಂತ. ಸೊ 2 mean ಈ ಕಡೆ ಹಾಕೊಂಡಾಗ ನಮ್ಗೆ ಅಲ್ಲಿ ಮೀನ್ ಮತ್ತೆ ಮೀಡಿಯನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದನ್ನ ಹಾಕೊಂಡು ಸಿಂಪ್ಲಿಫೈ ಮಾಡಿದಾಗ ವಿ ಗೆಟ್ ದ ಮೋಡ್ ಅಂತ. ಸೊ ಅಲ್ಲಿಗೆ ಮೋಡ್, ಮೀನ್, ಮೀಡಿಯನ್ ಅಲ್ಲಿ ಯಾವ್ದಾದ್ರು 2 measures ಅನ್ನ ಕೊಟ್ಟು 1 measure ಅನ್ನ ಕಂಡುಹಿಡಿಯಿರಿ ಅಂತ ಅಂದ್ರೆ ನಾವು ಈ ಒಂದು ರಿಲೇಶನ್ಶಿಪ್ ಬಿಟ್ವೀನ್ ದ ಮೀಡಿಯನ್, ಮೋಡ್ ಅಂಡ್ ಮೀನ್ ಇದು ಚೆನ್ನಾಗಿ ಗೊತ್ತಿರಬೇಕು. 3 median is equal to mode plus 2 mean ಅಂತ. ಸೊ ಇಲ್ಲಿಗೆ ಶಾರ್ಟ್ ಆನ್ಸರ್ ಕ್ವಶನ್ಸ್ 1 ಮಾರ್ಕ್ ಎಲ್ಲ ನಮಗೆ ಇಲ್ಲಿ ಸೊಲ್ಯೂಷನ್ ಅನ್ನ ಕಂಡುಹಿಡಿದ್ವಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು, ಥರ್ಡ್ ಮೇನ್
ನಾವು ಸೊಲ್ಯೂಷನನ್ನು ಕಂಡುಹಿಡ್ಕೊಳ್ಳೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.